ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 12 ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 44. ಅನ್ವೀಕ್ಷಿಕಿ ತ್ರಯೀ ವಾರ್ತಾ ದಂಡನೀತಿ ತಥೈವ ಚ ಏವಂ ವ್ಯಾಹೃತಯಶ್ಚಾಸನ್ ಪ್ರಣವೋ ಹ್ಯಸ್ಯ ದಹ್ರತಃ. ಅನುವಾದ: ತರ್ಕಬದ್ಧವಾದ ವಿಜ್ಞಾನ, ಜೀವನದ ವೈದಿಕ ಧ್ಯೇಯಗಳು, ನ್ಯಾಯ ವ್ಯವಸ್ಥೆ, ನೀತಿ ನಿಯಮಗಳು ಮತ್ತು ಪ್ರಸಿದ್ಧವಾದ ಭೂ, ಭುವಃ ಮತ್ತು ಸ್ವಃ ಎಂಬ ಮಂತ್ರಗಳು ಎಲ್ಲವೂ ಬ್ರಹ್ಮನ ಮುಖಗಳಿಂದ ವ್ಯಕ್ತವಾದುವು. ಪ್ರಣವ ಓಂಕಾರವು ಅವನ ಹೃದಯದಿಂದ ವ್ಯಕ್ತವಾಯಿತು. ಶ್ಲೋಕ 45. ತಸ್ಯೋಷ್ಣಿಗಾಸಿಲ್ಲೋಮಭ್ಯೋ ಗಾಯತ್ರೀ ಚ ತ್ವಚೋ ವಿಭೋಃ ತ್ರಿಷ್ಟುಂ ಮಾಂ ಸಾತ್ಸ್ನುತೋನುಷ್ಟುಬ್ಜಗತ್ಯಸ್ನಃ ಪ್ರಜಾಪತೇಃ. ಅನುವಾದ: ಅನಂತರ ಸರ್ವಶಕ್ತ ಪ್ರಜಾಪತಿಯ ದೇಹದ ಮೇಲಿನ ರೋಮಗಳಿಂದ ಸಾಹಿತ್ಯಾಭಿವ್ಯಕ್ತಿ ಕಲೆಯಾದ ಉಷ್ಣಿಕ್ ಹುಟ್ಟಿತು. ಮುಖ್ಯ ವೇದ ಮಂತ್ರವಾದ ಗಾಯತ್ರಿಯು ಚರ್ಮದಿಂದ, ಮಾಂಸದಿಂದ ತ್ರಿಷ್ಟುಪ್, ನಾಡಿಗಳಿಂದ ಅನುಷ್ಟುಪ್ ಮತ್ತೆ ಜೀವಿಗಳ ಒಡೆಯನ ಎಲುಬುಗಳಿಂದ ಜಗತಿಯು ಹುಟ್ಟಿದುವು. ಶ್ಲೋಕ 46. ಮಜ್ಜಾಯ ಪಂಕ್ತಿರುತ್ಪನ್ನ ಬೃಹತಿ ಪ್ರಾಣತೋಭವತ್. ಅನುವಾದ: ಪದ್ಯ ಲೇಖನ ಕಲೆಯ ಪಂಕ್ತಿಯು ಎಲುಬಿನ ಮಜ್ಜೆಯಿಂದ ವ್ಯಕ್ತವಾಯಿತು. ಜೀವಿಗಳ ಪ್ರಭುವಿನ ಪ್ರಾಣವಾಯುವಿನಿಂದ ಪದ್ಯದ ಇನ್ನೊಂದು ಬಗೆಯ ಬೃಹತಿಯು ಹುಟ್ಟಿತು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದ್ವಿಜರ ಉಪನಯನ ಸಂಸ್ಕಾರ ಪ್ರಾರಂಭ ಆಯಿತು. ವೇದಗಳನ್ನು ಅಂಗೀಕರಿಸಿದಂತಹ, ಅಂದರೆ ವೇದಗಳನ್ನು ಯಾರು ಓದ್ತೀನಿ ಅಂತ ತಗೊಳ್ತಾರೋ ಅವರು 1 ವರ್ಷಗಳ ಕಾಲ ಏನೇನು ನಿಯಮಗಳನ್ನು ಅನುಸರಣೆ ಮಾಡಬೇಕು ಅದನ್ನು, ಮತ್ತು ಲೈಂಗಿಕ ಜೀವನದಿಂದ ಪೂರ್ತಿಯಾಗಿ ವಿಮುಖರಾಗಿ ಆಚರಿಸಬೇಕಾಗಿರುವಂಥ ನಿಯಮಗಳೇನು, ವೇದಗಳಿಂದ ಅಧಿಕೃತವಾಗಿರುವಂತಹ ಕೆಲಸಗಳೇನು, ಗೃಹಸ್ಥಾಶ್ರಮದಲ್ಲಿ ಬರುವಂಥ ಬೇರೆ ಬೇರೆ ಉದ್ಯೋಗದ ಕರ್ತವ್ಯಗಳೇನು, ಆಮೇಲೆ ನಿರಾಕೃತವಾದಂಥ ಧಾನ್ಯಗಳನ್ನು ಆಯ್ದು ಬೇರೆ ಯಾರ ಸಹಕಾರನೂ ಇಲ್ಲದೆ ಜೀವನವನ್ನು ಪೋಷಿಸುವಂತಹ ವಿಧಾನ, ಇದೆಲ್ಲವೂ ಕೂಡ ಪ್ರಾರಂಭವಾಯಿತು. ಆಮೇಲೆ ವೈಖಾನಸರು, ವಾಲಕಿಲ್ಯರು, ಔದುಂಬರರು ಮತ್ತು ಭೇನಪರು, ಇಂಥ ವಾನಪ್ರಸ್ಥಾಶ್ರಮದ 4 ವಿಭಾಗಗಳು, ಕುಟೀಚಕರು, ಬಹ್ವೋದರು, ಹಂಸರು ಮತ್ತು ನಿಷ್ಕ್ರಿಯರು, ಈ 4 ಸನ್ಯಾಸಾಶ್ರಮದ ವಿಭಾಗಗಳು, ಇವೆಲ್ಲವೂ ಕೂಡ ಬ್ರಹ್ಮನಿಂದನೇ ವ್ಯಕ್ತವಾದವು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ತರ್ಕಬದ್ಧವಾಗಿರುವಂತಹ ವಿಜ್ಞಾನ, ಜೀವನದ ವೈದಿಕ ಧ್ಯೇಯಗಳು, ಅಂದರೆ ಜೀವನದಲ್ಲಿ ಯಾವ ಧ್ಯೇಯಗಳನ್ನು ಇಟ್ಕೊಂಡಿರಬೇಕು ಅನ್ನೋದು ವೇದಗಳಲ್ಲಿ ಹೇಳಿದಾರೋ ಅದು, ನ್ಯಾಯ ವ್ಯವಸ್ಥೆ, ನೀತಿ ನಿಯಮಗಳು ಮತ್ತು ಪ್ರಸಿದ್ಧವಾಗಿರುವಂಥ ಭೂ, ಭುವಃ, ಸ್ವಃ ಅನ್ನುವಂಥ ಮಂತ್ರಗಳು. ಈಗ ನಾವು ಏನಾದರೂ ಹೋಮಗಳನ್ನೆಲ್ಲ ಮಾಡಿಸ್ಬೇಕಾದ್ರೆ ಈ ಮಂತ್ರಗಳ ಉಚ್ಚಾರಣೆಗಳನ್ನು ಭೂ, ಭುವಃ, ಸ್ವಃ ಅಂತೆಲ್ಲ ಹೇಳ್ತಾರೆ ನೋಡಿ, ಅದನ್ನು ಕೇಳಿರ್ತೀವಲ್ವ. ಆ ಮಂತ್ರಗಳು ಎಲ್ಲವೂ ಕೂಡ ಬ್ರಹ್ಮನ ಮುಖಗಳಿಂದ ವ್ಯಕ್ತವಾದವು. ಇನ್ನು ಪ್ರಣವ ಓಂಕಾರ ಮಂತ್ರ ಇದೆಯಲ್ಲ, ಅದು ಬ್ರಹ್ಮನ ಹೃದಯದಿಂದ ವ್ಯಕ್ತವಾಯಿತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದಿನ ಶ್ಲೋಕದಲ್ಲಿ ಸರ್ವಶಕ್ತ ಪ್ರಜಾಪತಿಯ ದೇಹದ ಮೇಲಿನ ರೋಮಗಳಿದೆಯಲ್ಲ, ಅದರಿಂದ ಸಾಹಿತ್ಯಾಭಿವ್ಯಕ್ತಿ ಕಲೆಯಾದಂತಹ ಉಷ್ಣಿಕ್ ಅನ್ನೋದು ಹುಡ್ತು. ಅಂದರೆ ಅದು ವೇದದ ಒಂದು ಛಂದಸ್ಸು, ಅದು ಕೂಡ ಹುಟ್ಕೊಳ್ತು, ಅಂದರೆ ರೋಮಗಳಿಂದ. ಆಮೇಲೆ ಮುಖ್ಯ ವೇದ ಮಂತ್ರವಾದಂತಹ ಗಾಯತ್ರಿ ಇದೆಯಲ್ಲ, ಗಾಯತ್ರಿ ಮಂತ್ರ ಅಂತ ನಾವೇನು ಹೇಳ್ತೀವೋ ಅದು ಚರ್ಮದಿಂದ ಹುಟ್ಟಿತು. ಮಾಂಸದಿಂದ ತ್ರಿಷ್ಟುಪ್, ನಾಡಿಗಳಿಂದ ಅನುಷ್ಟುಪ್ ಮತ್ತು ಜೀವಿಗಳ ಒಡೆಯ ಯಾರು? ಬ್ರಹ್ಮ, ಅವನ ಎಲುಬುಗಳಿಂದ ಜಗತಿ ಅನ್ನುವಂಥದ್ದು ಹುಟ್ಟಿತು. ಅಂದರೆ ಇವೆಲ್ಲವೂ ಕೂಡ ಛಂದಸ್ಸುಗಳು. ಆ ಛಂದಸ್ಸುಗಳೆಲ್ಲ ಬ್ರಹ್ಮನ ರೋಮಗಳಿಂದ, ಚರ್ಮದಿಂದ, ಮಾಂಸದಿಂದ, ನಾಡಿಗಳಿಂದ, ಎಲುಬುಗಳಿಂದ ಹುಟ್ಟಿದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಪದ್ಯ ಲೇಖನ ಕಲೆ ಅನ್ನೋದಿದೆಯಲ್ಲ, ಅಂದರೆ ಸಾಹಿತ್ಯಗಳನ್ನು ಬರೆಯುವಂಥದ್ದು, ಆ ಪಂಕ್ತಿಗಳೆಲ್ಲ ಎಲುಬಿನ ಮಜ್ಜೆಯಿಂದ, ಅಂದರೆ ಎಲುಬಲ್ಲಿ ಒಂದು ಮಜ್ಜೆ ಅಂತಿರುತ್ತಲ್ಲ ಅಲ್ಲಿಂದ ವ್ಯಕ್ತವಾಯಿತು. ಜೀವಿಗಳ ಪ್ರಭುವಿನ ಪ್ರಾಣವಾಯುವಿನಿಂದ, ಅಂದರೆ ಬ್ರಹ್ಮನ ಪ್ರಾಣವಾಯು ಇದೆಯಲ್ಲ ಅಲ್ಲಿಂದ ಪದ್ಯದ ಇನ್ನೊಂದು ಬಗೆ, ಬೃಹತಿ ಅಂತ ಹೇಳ್ತಾರೆ ಅದಕ್ಕೆ ಹೆಸರು, ಅದು
ಹುಟ್ಟಿತು ಅಂದರೆ ಅದು ಒಂದು ರೀತಿಯ ಶ್ಲೋಕ, ಅದು ಕೂಡ ಹುಟ್ಕೊಳ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸಾಹಿತ್ಯ ಅಂತ ಹೇಳ್ತೀವಲ್ವಾ, ಅದರಲ್ಲಿ ಬರೆಯುವಂಥ ಕಲೆಗಳಿದೆಯಲ್ಲ, ಅದಕ್ಕೆ ಬೇಕಾಗಿರುವಂತಹ ಛಂದಸ್ಸುಗಳು, ಶ್ಲೋಕಗಳು ಅದೆಲ್ಲವೂ ಕೂಡ ಬ್ರಹ್ಮನಿಂದನೇ ಬಂದಿರುವಂಥದ್ದು. ಅಂದರೆ ಏನು, ಮಜ್ಜೆಯಿಂದ, ಎಲುಬುಗಳಿಂದ, ಮಾಂಸದಿಂದ, ನಾಡಿಗಳಿಂದ, ಈ ರೀತಿ ಒಂದೊಂದು ಕಡೆಯಿಂದ ಒಂದೊಂದು ಹುಟ್ಟಿತು ಅನ್ನೋದನ್ನು ಈಗ ನಾವು ತಿಳ್ಕೊಂಡ್ವಿ. ಅಂದರೆ ಏನು, ಪ್ರತಿಯೊಂದು ಆ ಬ್ರಹ್ಮನ ಶರೀರದಿಂದನೇ ಉತ್ಪತ್ತಿಯಾಗಿರುವಂಥದ್ದು. ಈ ಜಗತ್ತಲ್ಲಿ ನಾವು ಏನು ನೋಡ್ತಾ ಇದ್ದೀವೋ ಅದರ ಎಲ್ಲದರ ಮೂಲ ಯಾವುದು ಅಂತಂದರೆ ಬ್ರಹ್ಮನಿಗೆ ಎಲ್ಲಿಂದ ಬಂದಿದ್ದು ಅಂದರೆ ಭಗವಂತನಿಂದ ಅಂತ ನಾವು ಇದು ಅರ್ಥ ಮಾಡ್ಕೊಳ್ಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.